ಮಂದಿರ ನಿನ್ನ ಮುದ್ದು ಮುದ್ದು ಹಾಲುಗೆಲ್ಲ ನಾಜೂಕಾದ ನೇಸದ ಬಿಸು 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 ಮಾತಿನಲ್ಲಿ ಕಣ್ಣರಿಪೇನು ಹೇಳಿದೆ ಕುಸು 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 ಪ್ರೇಮದಲ್ಲಿ ಜಾರಿದಂತೆ ಜೀವವೇ ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ ಮಸಾಜ್ ಚೆನ್ನಾಗಿತ್ತು ಪಾವನಿ. ಈಗ ಸ್ನಾನ ಮಾಡಿಸು. ನಾನಾ? ಮತ್ ನೀನ್ ಯಾಕಿರೋದು? ಕೆಲ್ಸ ಇದೆ ರೀ. ಇದು ಕೂಡ ಕೆಲ್ಸನೇ ರೀ. ಸ್ನಾನ ಮಾಡಿಸ್ರಿ. ನೀನು ಚೆನ್ನಾಗಿ ಎಣ್ಣೆಸಿದೆ, ಈಗ ಸ್ನಾನ ಮಾಡಿಸು. ಏನಪ್ಪಾ ನೀನು ನಿನ್ ಸ್ವಂತ ಬುದ್ಧಿ ಉಪಯೋಗಿಸಲ್ವಾ? ನನ್ ಡೈಲಾಗ್ನೇ ಹೇಳ್ತಾ ಇದ್ಯಾ? ಹೇಳದ್ನಲ್ಲ ಅಣ್ಣ, ನಾನ್ ಜಾಸ್ತಿ ಕಷ್ಟಪಡಲ್ಲ ಅಂತ. ವಸು, ಬೇಗ ಮುಗ್ಸು. ಒಂದ್ ರಾತ್ರಿ ವ್ಯರ್ಥ ಆಯ್ತು. ಇನ್ನೂ 2 ರಾತ್ರಿ ಇದೆ. ಅವನ್ನ ಮಾತ್ರ ವ್ಯರ್ಥ ಮಾಡ್ಕೋಬೇಡಮ್ಮ. ನಾನ್ ಸುಮ್ನಿರಲ್ಲ. ಎಲ್ರೂನು ಕರೆದು ಗಲಾಟೆ ಮಾಡ್ಬಿಡ್ತೀನಿ. ಅರ್ಥ ಆಯ್ತಾ? ದೊಡ್ಡವರು ದೇವ್ರಿಗ್ ಸಮಾನ ಅಂತಾರೆ ವಸು. ಅವ್ರ ಏನ್ ಹೇಳಿದ್ರು ನಮ್ ಒಳ್ಳೇದಕ್ಕೇನೆ. ನಿನ್ ಮನ್ಸಲ್ಲಿರೋ ನಾಚಿಕೆನೆಲ್ಲ ಅದೆಲ್ಲ ಪಕ್ಕಕ್ಕಿಡು. ಮುಂದೊಂದ್ ದಿನ ಇದು ನಡೀಲೇಬೇಕು. ಆ ದಿನ ಇವತ್ತೇ ಅನ್ಕೋ. ಈ ಸಂಕ್ರಾಂತಿ ಹಬ್ಬ ನಿಮ್ ಜೀವನದಲ್ಲಿ ಹೊಸ ಬದಲಾವಣೆ ತರಬೇಕು. ನೀವ್ ಒಂದಾದ್ರೆ ಅತ್ತೆ ಕೂಡ ತುಂಬಾ ಸಂತೋಷ ಪಡ್ತಾರೆ. ನೀನ್ ಅತ್ತೆ ಮನ್ಸನ್ನ ಗೆಲ್ಲೋ ಹಾಗಾಗತ್ತೆ. ಹಾಯಾಗಿ ಸಂತೋಷವಾಗಿರ್ತೀಯ. ಅಭಿ ನಿಂಗೆ ಇನ್ನಷ್ಟು ಹತ್ರ ಆಗ್ತಾನೆ. ನನ್ ಮಾತ್ ಕೇಳು ವಸು. ನಿನ್ ಮನ್ಸ್ಗೂ ಅರ್ಥ ಮಾಡ್ಸು. ನಿಂತ್ಕೋ ರಾಕಿ. ನೀನಲ್ಲೇ ಕುತ್ಕೋ ರಾಕಿ. ವಸು, ನಮ್ಮ 3 ಜನ ಮಕ್ಕಳಿಗೂ ಸಂಕ್ರಾಂತಿ ಸ್ನಾನ ಮಾಡಿಸು. ಆ ರೀತಿ ಮಾಡಬಾರ್ದು ಅಭಿ. ಸಮಸ್ಯೆಗಳು ಬರುತ್ತೆ. ನಾನು ಹೇಳಿದ್ದು ನಿಮಗೆ ಸರಿಯಾಗಿ ಕೇಳಿಸಿಲ್ಲ ಅಂತ ಅನ್ಸುತ್ತೆ. ಆ 3 ಮಕ್ಕಳಿಗೆ ನಾವೇ ಅಪ್ಪ ಅಮ್ಮ. ಅಂದ್ರೆ ರಾಕಿ ಅವ್ರ ಅಪ್ಪ ಬೇರೆ, ಅನುಕೀರ್ತಿ ಅವ್ರ ಅಮ್ಮ ಬೇರೆ ಅಲ್ವಾ ಅಭಿ? ಯಾರು ಹೇಳಿದ್ರು?
ಯಾವಾಗ ನಮ್ಮ ಮದ್ವೆ ಆಯ್ತೋ ಆವಾಗಲೇ ಆ 3 ಮಕ್ಕಳು ನಮ್ಮವರಾದ್ರು. ರಾಕಿಗೆ ಅಪ್ಪ ನಾನೇ. ಅನು ಕೀರ್ತಿ ತಾಯಿನೂ ಅವರೇ. ನಾವೇ ಆ 3 ಮಕ್ಕಳಿಗೂ ಅಪ್ಪ ಅಮ್ಮ. ಅಮ್ಮ ಜಯಂತಿ ಬಾ. ಏನ್ ಬಂಗಾರ, ತುಂಬಾ ದಿನ ಆದ್ಮೇಲೆ ಈ ಪೆಟ್ಟಿಗೆನ ಓಪನ್ ಮಾಡಿ ನೋಡ್ತಾ ಇದ್ಯಾ? ಏನೂ ಇಲ್ಲ ರೀ, ಇದ್ರಲ್ಲಿರೋ ಬೆಲೆ ಬಾಳೋ ಒಡವೆಗಳನ್ನ ಹೊಸ್ದಾಗ್ ಬಂದಿರೋ ಸೊಸೆಯಂದಿರಿಗೆ ಸಂಕ್ರಾಂತಿ ಕೊಡುಗೆಯಾಗಿ ಕೊಡ್ಬೇಕು ಅಂತಿದ್ದೀನಿ. ಹೊಸದಾಗಿ 2 ಸೊಸೆಯರು ಬಂದಿದ್ದಾರೆ, ಯಾರು ಕೊಡ್ಬೇಕು ಅಂತಿದೀಯಾ? ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ ರೀ. 2ನೇವಳು ಕೊಟ್ರೆ ಚಿಕ್ಕೋಳು ಬೇಜಾರ್ ಮಾಡ್ಕೋತಾಳೆ, ಚಿಕ್ಕೋಳು ಕೊಟ್ರೆ 2ನೇವಳು ಬೇಜಾರ್ ಮಾಡ್ಕೋತಾಳೆ. ಏನ್ ಮಾಡೋದ್ರಿ? ಒಡವೆನ 2 ಭಾಗ ಮಾಡಿ 2 ಕೊಡೋಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡೋಣ, ಯಾವಾಗ್ಲೂ ಸಂಕ್ರಾಂತಿ ಅಂದ್ರೆ ಆ ಪಂದ್ಯ ಈ ಪಂದ್ಯ ಅಂತ ಎಷ್ಟೊಂದು ಆಟಗಳಿರುತ್ತಲ್ಲ, ಆ 2 ಮಧ್ಯೆ ಒಂದು ಆಟ ಆಡಿಸಿ ಗೆದ್ದವ್ರಿಗೆ ಈ ಒಡವೆ ಕೊಡೋಣ. ಒಳ್ಳೆ ಯೋಚನೆ ಕಣ್ರಿ. ಆಟ ಅಂದ್ರೆ ಸೊಸೆಯಂದಿರಿಗೆ ಉತ್ಸಾಹ ಬರುತ್ತೆ.
ಅಮ್ಮ. ವಸು ಬಂದ್ಲು, ಅಭಿ ಇನ್ನೂ ಬರ್ಲಿಲ್ವಲ್ಲ? ಅಭಿ ಕೂಡ ಬಂದ. ಇವಾಗ ಏನಾಗತ್ತೆ ಅಂತ ನೋಡೋಣ. ಏನ್ರಿ ಮಕ್ಕಳನ್ನ ಕರೆಯೋದಾ? ಓ, ಅಜ್ಜಮ್ಮ ಅಲ್ಲಿ ಕೂತ್ಕೊಂಡು ನಾವು ಆಡೋ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದಾರಾ? ಮಾಡ್ತೀನಿರೋ. ನಮ್ಮದ್ದೇ ಮಕ್ಕಳು ಯಾಕೆ ವಸು? ಇದು ಮಕ್ಕಳ ಜೊತೆ ಕಳೆಯೋ ಟೈಮ್ ಅಲ್ಲ, ನಮ್ ಟೈಮ್. ನಾನು ನೀನು, ನಮ್ಮದ್ದೇ ಲವ್ ಅಷ್ಟೇ. ಏನಿವ್ರು ಹೀಗ್ ಮಾತಾಡ್ತಿದ್ದಾರೆ? ಇವತ್ತು ನೀನು ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ ಗೊತ್ತಾ? ದಿನ ಈ ರೂಮಲ್ಲೇ ಇರ್ತಿದ್ದೀನಲ್ಲ, ಏನಕ್ಕೆ ಈ ತರ ಮಾತಾಡ್ತಿದ್ದಾರೆ? ಎಷ್ಟು ಮುದ್ದಾಗಿದೆ ಗೊತ್ತಾ? ಅಭಿ ಒಬ್ನೇ ಮಾತಾಡ್ತಿದ್ದಾನೆ. ದಿನ ದಿನಕ್ಕೂ ನಮ್ಮ ಮಧ್ಯೆ ಪ್ರೈವೇಸಿನೇ ಇಲ್ದಿರೋಂಗಾಗಿದೆ. ನಿನ್ ಜೊತೆ ಖುಷಿಯಾಗಿರ್ಬೇಕು ಅಂತ ಇವತ್ತು ನೀವು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಇವತ್ ಮಾತ್ರನಾ? ದಿನ ಕಾಣ್ತಿರ್ಲಿಲ್ವಾ? ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದೆ. ಓಹೋ, ಮುದ್ದಾಗಿದ್ದೀನಿ ಅಂತನಾ? ಹಾಗಿದ್ರೆ ಒಂದ್ ಮುತ್ತು ಕೊಡು ನೋಡೋಣ. ಹಾ ಕೇಳ್ಬೇಕು. ಸುಮ್ನೆ ಮಾತಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ವಾವ್, ವಾಟ್ ಅ ಸ್ವೀಟ್ ಕಿಸ್. ಹೇ ಹೊಸು, ನೀನು ಇಷ್ಟೊಂದು ರೊಮ್ಯಾಂಟಿಕ್ ಅಂತ ಗೊತ್ತಿರಲಿಲ್ಲ. ಆದ್ರೆ ಎಲ್ರೂ ಮುಂದೆ ಅಮಾಯಕಿ ತರ ಇರ್ತೀಯಾ? ಇಲ್ಲಾಂದ್ರೆ ಎಲ್ರೂ ಮುಂದೆ ಹೀಗೆ ಇರ್ಬೇಕು ಅಂತೇನೋ ಬುದ್ಧಿ ಇಲ್ದವನೆ. ಸರಿ ನಡಿ, ಹಾಗೆ ಹೊರಗಡೆ ಬೆಳದಿಂಗಳಲ್ಲಿ ಕುತ್ಕೊಂಡು ಕಷ್ಟ ಸುಖ ಮಾತಾಡೋಣ. ಹೋಗಿ ಹೋಗಿ, ನಾನು ಕೂಡ ಹೊರಗಡೆ ಬರ್ಬೇಕಲ್ವಾ? ನಡೀರಿ.
ಅಬ್ಬಾ ಸೊಂಟ ಹಿಡ್ಕೊಂಡ್ಬಿಡ್ತು. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಇಬ್ರು ಮಧ್ಯೆ ಎಲ್ಲಾನು ಚೆನ್ನಾಗೇ ಇದೆ. ಮತ್ ಯಾಕಿಬ್ರು ಒಂದಾಗಿಲ್ಲ? ಇಬ್ರು ಮಧ್ಯೆ ಸಣ್ಣ ಭಿನ್ನಾಭಿಪ್ರಾಯ ಇರಬೇಕು. ಸರಿ, ನೋಡೋಣ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ರೀ. ಇಟ್ಸ್ ಓಕೆ, ಹೇಳಿ. ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಕ್ಷೇಮವಾಗಿರ್ಬೇಕು. ನಾನದನ್ನೇ ದೇವ್ರ ಹತ್ರ ಕೇಳ್ಕೊಳ್ಳೋದು. ನನ್ನ ಸಂತೋಷ ನಿಮ್ ಕೋರಿಕೆ ಆದ್ರೆ ನಿಮ್ ಸಂತೋಷನೇ ನನ್ನ ಬಾಧ್ಯತೆ. ಹೀಗೆ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತಾ ಒಬ್ರನ್ನ ಅರ್ಥ ಮಾಡ್ಕೊಳ್ತಾ ಇರ್ಬೇಕ್ರಿ. ಆವಾಗ್ಲೇ ಇಬ್ರು ಖುಷಿಯಾಗಿರ್ತೀವಿ. ಲೇಟ್ ಆಯ್ತು, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಏನ್ ಚಾಮು, ಯಾವಾಗ್ಲೂ ಖುಷಿಯಿಂದ ಒಡವೆ ಹಾಕೋತಿದ್ದೋಳು, ಏನಿವತ್ತು ಗರ ಬಡ್ದವ್ರ ಹಾಗೆ ಒಡವೆ ಹಾಕೋತಿದ್ಯಾ? ಯಾಕೆ ಅಂತ ಹೇಳ್ಬೇಕಾ? ಬೇಡ ಬಿಡು. ಹೌದು, ರಾತ್ರಿ ನೀನ್ ನನ್ನ ಪಕ್ಕದಲ್ಲಿ ಇರ್ಲಿಲ್ವಲ್ಲ? ನಮ್ಗೇನಾದ್ರೂ ಹೊಸದಾಗಿ ಮದ್ವೆ ಆಗಿದ್ಯಾ? ಯಾವಾಗ್ಲೂ ನಿಮ್ ಪಕ್ಕದಲ್ಲೇ ಇರಕ್ಕೆ. ಎಲ್ಲಿ ಹೋಗಿದ್ದೆ ಅಂತ ಕೇಳ್ದೆ. ನಿಮ್ಗೆ ಆಗ್ಬೇಕು? ಅದು ನೀನ್ ರಾತ್ರಿ ಬೇರೆ ಪಕ್ಕದಲ್ಲಿ ಇರ್ಲಿಲ್ಲ, ಈಗ ಮಾಡ್ತಿರೋ ಸಿಟ್ಟಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ. ಹಸ್ಬೆಂಡ್ ತರ ಇರು. ಡಿಟೆಕ್ಟಿವ್ ತರ ಆಟ ಆಡಿದ್ರೆ ಮೂಳೆ ಮುರಿತೀನಿ. ಈ ಬಾಕ್ಸ್ನೆಲ್ಲ ಬ್ಯಾಗಲ್ಲಿ ಇಟ್ಬಿಡು. ಆಗ್ಲಿ. ಅಮ್ಮ ಜಯಂತಿ,
ಸುಮಂಗಲಿ, ಚಾಮುಂಡೇಶ್ವರಿ, ವಸು, ಜಯಂತಿ, ಹಾರಿಕಾ ಎಲ್ರೂ ಬೇಗ ಬನ್ನಿ. ರಂಗೋಲಿ ಸ್ಪರ್ಧೆ ಶುರು ಮಾಡ್ಬೇಕು. ಹೆಣ್ಮಕ್ಳೇ, ಆ ಗಂಡಸ್ರಲ್ಲಿ ನೀನ್ ಅವ್ರನ್ನ ಕರೆದಿಲ್ವಲ್ಲೇ? ನೀವು ಕರಿಬೋದಲ್ವಾ? ಏ ರಾಮಮೋಹನ್, ಪ್ರೇಮ್, ಅಭಿ, ಭಾಸ್ಕರ್ ಅಖಿಲ್ ಎಲ್ರು ಬಂದ್ರು. ಏನ್ರಮ್ಮ ವಸು, ಹಾರಿಕಾ, ರಂಗೋಲಿ ಸ್ಪರ್ಧೆಗೆ ರೆಡಿ ಆಗಿದ್ದೀರಾ? ನಾವ್ ರೆಡಿ. ನಿಂದೆ ಲೇಟ್ ಆಯ್ತು ಅಜ್ಜಮ್ಮ. ನನ್ ಮಗಳು ದೊಡ್ಡ ಡಿಸೈನರ್, ಅವಳಿಗೆ ಸ್ಪರ್ಧೆ ಅವಶ್ಯಕತೆನೇ ಇಲ್ಲ. ಬರೀ ಓವರ್ ಕಾನ್ಫಿಡೆನ್ಸ್. ಹೌದೌದು, ಹಾರಿಕಾ ನನ್ ಸ್ಯಾರಿನ ಚೆನ್ನಾಗಿ ಡಿಸೈನ್ ಮಾಡಿದ್ಲು. ಈ ಸ್ಪರ್ಧೆಲಿ ಹಾರಿಕಾನೇ ಗೆಲ್ಲೋದು. ಆ ಸೀರೆ ಡಿಸೈನ್ ಮಾಡಿದ್ದು ವಸು, ಇಂಡೈರೆಕ್ಟ್ ಆಗಿ ವಸುನೆ ಗೆಲ್ಲೋದು ಅಂತಿದಾರಾ? ಸ್ಪರ್ಧೆ ಮುಗಿದ್ಮೇಲೆ ತಾನೆ ಯಾರು ಗೆದ್ದಿದ್ದು ಅಂತ ಗೊತ್ತಾಗೋದು. ಸ್ಪರ್ಧೆ ನೋಡ್ಬೇಕು ಅಂತ ನಮಗೂ ಆಸೆ ಆಗ್ತಾ ಇದೆ. ಬೇಗ ಶುರು ಮಾಡಿ. ಸೊಸೆ ಅಂದ್ರ ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್ ವಸು ಅವರೇ. ಥ್ಯಾಂಕ್ಸ್ ರೀ. ಬೆಸ್ಟ್ ಆಫ್ ಲಕ್ ಅದ್ಕೆ. ಥ್ಯಾಂಕ್ ಯು. ಮೊದ್ಲು ನನಗೆ ಹೇಳ್ತಾನೆ ನೋಡು. ಬೆಸ್ಟ್ ಆಫ್ ಲಕ್ ಹಾರಿಕಾ. ಥ್ಯಾಂಕ್ಸ್. ಮಮ್ಮಿ, ನೀನೇ ವಿನ್ ಆಗ್ಬೇಕು. ಥ್ಯಾಂಕ್ ಯು ರಾಕಿ. ಮಮ್ಮಿನೇ ವಿನ್ ಆಗ್ಬೇಕು. ಇಲ್ಲ, ಆಂಟಿನೇ ವಿನ್ ಆಗ್ಬೇಕು. ಯಾರ್ ಗೆಲ್ತಾರೋ ನೋಡೋಣ. ಮೊದ್ಲು ರಂಗೋಲಿ ಶುರು ಮಾಡಿ. ಆ ಪೆಟ್ಟಿಗೆಯಲ್ಲಿ ಎಂಥ ಬೆಲೆ ಬಾಳೋ ಬಹುಮಾನ ಇದೆ ಅಂತ ನಿಂಗೆ ಗೊತ್ತಿಲ್ಲಮ್ಮ. ನಮ್ಮತ್ತೆ ಅದಕ್ಕಿಂತ ಬೆಲೆ ಬಾಳೋರು ತಾತ. ನಿಜ ಕಣಮ್ಮ. ತಗೋ ಜಯಂತಿ, ನಮ್ಮತ್ತೆ ನಂಗ್ ಕೊಟ್ಟು ಹೋದಂತ ಬೆಲೆ ಬಾಳೋ ಒಡವೆಗಳು ನಿನ್ ಸೊಸೆ ಆಸೆ ಪ್ರಕಾರನೇ ನಿಂಗ್ ಕೊಡ್ತಾ ಇದ್ದೀನಿ. ತಗೋ. ಈ ವಸುಗೆ ತಲೆ ಕೆಟ್ಟಿದೆ. ನೋಡ್ತಿದ್ದಾಗೆ ಬೆಲೆ ಬಾಳೋ ಒಡವೆಗಳನ್ನ ಬೇಡ ಅಂದ್ಲು. ತಲೆ ಕೆಟ್ಟಿರೋದು ಅವಳಿಗಲ್ಲ, ನಮಗೆ. ಇನ್ಮೇಲಿಂದ ಅದಕ್ಕೆ ವಸು ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಹೌದಲ್ವಾ? ಮಗ ರಾಮಮೋಹನ್, ನಮ್ಗೆ ಮಕ್ಳಿಲ್ಲ ಅನ್ನೋ ನೋವನ್ನ ನೀನು ಜಯಂತಿ ಮರ್ಸಿದಿರಪ್ಪ. ನಿಮಗೆ ಹೆಣ್ಮಕ್ಳಿಲ್ಲ ಅನ್ನೋ ನೋವನ್ನ ನಿಮ್ಮ ಸೊಸೆ ಎಂದು ಮರ್ಸಿದ್ದಾರೆ. ನಮ್ ಸೊಸೆ ಜಯಂತಿ ಬಂಗಾರ ಆದ್ರೆ ನಿಮ್ ಸೊಸೆ ವಸು ವಜ್ರ. ಬಂಗಾರದ ಚೈನ್ನಲ್ಲಿರೋ ವಜ್ರದ ತರ ಜಯಂತಿ ವಸು ಇಬ್ರು ಹೊಳಿತಾ ಇದಾರಪ್ಪ.
ಅಮ್ಮ ವಸು, ನೀನು ಹೊಸ ಬಟ್ಟೆ ಇಟ್ಟು ಸಾಂಬ್ರಾಣಿ ಹಾಕಮ್ಮ. ಅದೇನಕ್ಕೆ ಅಜ್ಜಮ್ಮ? ತೀರ್ ಹೋದ ತನ್ನ ಮೊದಲನೇ ಹೆಂಡತಿಗೆ ಅಭಿ ಹೊಸ ಬಟ್ಟೆ ಇಟ್ಟು ಸಾಂಬ್ರಾಣಿ ಹಾಕ್ತ. ನೀನು ಕೂಡ ನಿನ್ ಮೊದಲನೇ ಗಂಡನ್ಗೆ ಹಾಗೆ ಮಾಡ್ಬೇಕಮ್ಮ. ಸಾಂಬ್ರಾಣಿ ಹಾಕು ಅಂದ್ರೆ ಶಾಕ್ ಆಗ್ತಿದ್ದಾಳಲ್ಲ ಸಿಸ್ಟರ್. ಅದೇ ನನಗೂ ಅರ್ಥ ಆಗ್ತಿಲ್ಲ ಸಿಸ್ಟರ್. ಇವಾಗದೆಲ್ಲ ಏನಕ್ಕಜ್ಜಮ್ಮ? ಯಾಕೆ ಅಂತ ಕೇಳ್ತೀಯಲ್ಲಮ್ಮ, ತೀರ್ ಹೋದವರು ಪಿತೃ ದೇವತೆಗಳಿದ್ದ ಹಾಗೆ. ಹಬ್ಬದ ದಿನ ಅವ್ರಿಗೆ ಹೊಸ ಬಟ್ಟೆ ನೈವೇದ್ಯ ಇಟ್ಟು ಸಾಂಬ್ರಾಣಿ ಹಾಕಿ ಸಂತೃಪ್ತಿಗೊಳಿಸ್ಬೇಕು. ಆವಾಗ್ಲೇ ಮೇಲಿರೋ ಆತ್ಮಗಳು ಸಂತೃಪ್ತಿ ಆಗುತ್ತವೆ. ಅದು ವಸು ಈಗ ಅಭಿಗ್ ಹೆಂಡತಿ ಆಗಿದ್ದಾಳೆ. ಅವಳ ಮೊದಲನೇ ಗಂಡನ ಬಗ್ಗೆ ಯಾಕೆ ಮಾತು? ನಿನ್ನ ಉದ್ದೇಶ ಅರ್ಥ ಆಯ್ತು ಕಣಮ್ಮ. ಹೆಣ್ಮಕ್ಳಿಗೆ ಮದುವೆ ಆಗ್ತಿದ್ದ ಹಾಗೆ ಮನೆ ಹೆಸರು ಬದಲಾಗುತ್ತೆ. ಅತ್ತೆ ಮನೆಯವರೇ ಬಂಧುಗಳಾಗ್ತಾರೆ. ಆದ್ರೆ ಗಂಡ್ಮಕ್ಳಿಗೆ ಹಾಗಾಗಲ್ಲ. ಅದಕ್ಕೆ ಅಭಿ ತೀರ್ ಹೋದ ತನ್ನ ಮೊದಲನೇ ಹೆಂಡತಿಗೆ ಪೂಜೆ ಮಾಡ್ದ. ವಸು, ಏನಕ್ಕ ಇದು? ಬದುಕಿರೋ ವ್ಯಕ್ತಿಗೆ ಸಾಂಬ್ರಾಣಿ ಹಾಕ್ಸಿದ್ರು. ಹಬ್ಬದ ದಿನ ನನ್ನ ಹತ್ರ ಕೆಟ್ಟದ್ ಮಾಡಿಸ್ಬಿಟ್ರು. ಅವನ್ ಬದುಕಿದ್ರು ಸತ್ತೋದ ಹಾಗೆ ಅಂತ ಅವನ್ನ ಹೆತ್ತಾಯಿನೇ ಹೇಳಿದ್ರು ಅಂತ ಹೇಳ್ದಲ್ಲ ವಸು. ಮತ್ತಿನ್ಯಾಕ್ ಚಿಂತೆ ಮಾಡ್ತಿದ್ಯಾ? ನಾನೆಲ್ರಿಗೂ ಮೋಸ ಮಾಡ್ತಿದ್ದೀನಿ ಅಕ್ಕ. ಸುಳ್ಳಲ್ಲೇ ಬದುಕ್ತಾ ಇದ್ದೀನಿ. ನಿಜ ಗೊತ್ತಾದ ದಿನ ನನ್ ಜೀವನ ಏನಾಗ್ಬಿಡತ್ತೆ. ಅಲ್ಲಿವರೆಗೂ ಈ ತರ ಮಾಡ್ತಾನೆ ಬದುಕ್ಬೇಕಾ ಅಕ್ಕ? ಚಿತ್ರ ಹಿಂಸೆ ಅನುಭವಿಸ್ಲೇಬೇಕಾ? ಅದೆಲ್ಲ ನಿನ್ ಮನ್ಸಲ್ಲಿ ಇಟ್ಕೊಂಡ್ರೆ ಬೇಜಾರಾಗುತ್ತೆ. ಮನ್ಸಿಂದ ಹೊರಗ್ ಹಾಕಿದ್ರೆ ಯಾವ ಚಿಂತೆನೂ ಇರಲ್ಲ. ಯಾವಾಗ್ಲೂ ಏನಾಗುತ್ತೆ ಅಂತ ಇವಾಗಿಂದಾನೆ ಚಿಂತೆ ಮಾಡೋದು ಅನವಶ್ಯಕ ವಸು. ಆದ್ರೆ ನಾನ್ ಮಾಡ್ತಿರೋದು ತಪ್ಪೇ ಅಲ್ವಕ್ಕ? ಅದಕ್ ಶಿಕ್ಷೆನೂ ಇರುತ್ತಲ್ವಾ? ನೀನ್ ಯಾವ ತಪ್ಪು ಮಾಡಿಲ್ಲ ವಸು. ನಿಂಗ್ ಯಾವ ಶಿಕ್ಷೆನೂ ಆಗಲ್ಲ. ನಿನ್ ಪಕ್ಕ ಇರೋದು ಅಭಿ. ಅವನನ್ನ ನಂಬು. ನಿಂಗ್ ಯಾವ ಕಷ್ಟನೂ ಬರಲ್ಲ. ಕಣ್ಣು ಒರೆಸ್ಕೋ. ನಡಿ ಹೋಗೋಣ. ರಾಕಿ, ರಾಕಿ. ಏನ್ ಮಮ್ಮಿ? ಏನು ನಿನ್ನಷ್ಟಕ್ಕೆ ನೀನೆ ಒಳಗೊಳಗೆ ನಗ್ತಾ ಇದೆಯಲ್ಲ? ನಾನ್ ನಗ್ತಾ ಇಲ್ಲ ಮಮ್ಮಿ. ಸ್ವೀಟ್ ಮೆಮೊರೀಸ್ ನ ನೆನ್ಪ್ ಮಾಡ್ಕೋತಿದೀನಿ. ಸ್ವೀಟ್ ಮೆಮೊರೀಸಾ? ಅದೇ ಮಮ್ಮಿ, ಈ ಸಂಕ್ರಾಂತಿ ಹಬ್ಬದ ಮೆಮೊರೀಸ್.
ಈ 3 ದಿನ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಲ್ಲ. ಹೌದು, ಆ ಎಂಜಾಯ್ಮೆಂಟ್ ಎಲ್ಲ ಮುಗೀತು. ಈಗ ಓದ್ಕೋಬೇಕು. ಅಬ್ಬಾ, ಈಗ್ಲೇ ಓದ್ಕೋಬೇಕಾ ಮಮ್ಮಿ? ಈಗ್ಲೇ ಏನ್ ರಾಕಿ, ನಾಳೆಯಿಂದ ಸ್ಕೂಲು. ಊರಿಗೆ ಹೋಗೋ ಅವಸರದಲ್ಲಿ ಹೋಮ್ವರ್ಕ್ ಎಲ್ಲ ಮಾಡೇ ಇಲ್ಲ. ಬುಕ್ ತೆಗ್ದು ಹೋಮ್ವರ್ಕ್ ಮುಗ್ಸು. ಅನು, ಕೀರ್ತಿ, ನೀವಿಬ್ರು ಹೋಮ್ವರ್ಕ್ ಮಾಡಿ. ನೀವ್ ಹೇಳಿದ್ರೆ ನಾವ್ ಯಾಕೆ ಮಾಡ್ಬೇಕು? ಹೋಮ್ವರ್ಕ್ ಮಾಡದೇ ಇದ್ರೆ ಮಿಸ್ ನಿಮ್ಗೆ ಪನಿಷ್ಮೆಂಟ್ ಕೊಡ್ತಾರೆ. ಅಕ್ಕ, ಹಾಲು ಉಕ್ಕೋಗ್ತಿದ್ರೆ ಏನ್ ಯೋಚನೆ ಮಾಡ್ತಿದ್ಯಾ? ಏನು ಇಲ್ಲ ಅಕ್ಕ. ಏನೋ ಇದೆ. ಮತ್ತ್ಯಾಕೆ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಯಾವ್ದ್ರ ಬಗ್ಗೆ? ಅದು ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ ಬಿಡು. ಹಾಗೇನಿಲ್ಲ ಅಕ್ಕ. ಊರಲ್ಲಿ ಅಜ್ಜಮ್ಮ ಹೇಳಿದ ವಿಷಯದ ಬಗ್ಗೆನೇ ಯೋಚಿಸ್ತಿದ್ದೆ ಅಷ್ಟೇ. ಅಂದ್ರೆ ಅಜ್ಜಮ್ಮ ಹೇಳಿದ್ನ ಮಾಡ್ಬೇಕಂತನಾ ಮಾಡ್ಬಾರ್ದಂತನಾ? ನೋಡ್ ವಸು, ನಿಂಗ್ ಅವತ್ತೇ ಹೇಳಿದೀನಿ, ಕೆಲವೊಂದ್ ನಡಿಲೇಬೇಕು. ಇಲ್ಲ ಅಂದ್ರೆ ಜೀವನದಲ್ಲಿ ಕೆಲವನ್ನ ಕಳ್ಕೋಬೇಕಾಗತ್ತೆ. ಲೈಫಲ್ಲಿ ಲಾಸಾ? ಏನಪ್ಪ ಅದು? ಇಲ್ಲಿವರೆಗೂ ಅತ್ತೆಗೂ ಮಾವಂಗೂ ಈ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಈ ಮನೆ ವಾತಾವರಣನೇ ಬದಲಾಗತ್ತೆ. ಅತ್ತೆಗೂ ಮಾವಂಗೂ ಗೊತ್ತಿಲ್ದಿರೋ ವಿಷಯನಾ? ಅಜ್ಜಮ್ಮ ಹೇಳಿದ್ರು ಅಂತಲ್ಲ, ನಾನು ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನಾಳೆ ಆಗ್ಬಾರ್ದೇನೋ ಆದ್ರೆ ಎಷ್ಟು ನೋವು ಅನ್ಭವಿಸಿದ್ರು ಉಪಯೋಗ ಇಲ್ಲ. ಏನ್ ಮಾಡಿದ್ರು ಈಗ್ಲೇ ಮಾಡ್ಬೇಕು. ಇದನ್ನ ನೀನ್ ಹೆದರ್ಸ್ಬೇಕು ಅಂತ ಹೇಳ್ತಿಲ್ಲ ವಸು, ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ಹೇಳ್ತಿದ್ದೀನಿ. ಈ ಪಾವನಿ ಅಕ್ಕ ಏನ್ ಹೇಳ್ತಿದ್ದಾಳೆ ಅಂತ ಅರ್ಥನೇ ಆಗ್ತಿಲ್ವಲ್ಲ. ನನ್ಗೆ ಅರ್ಥ ಆಗತ್ತೆ ಅಕ್ಕ, ಆದ್ರೆ ಏನಂತ ಗೊತ್ತಾಗ್ತಿಲ್ಲ. ಯಾಕಂತ ಗೊತ್ತಾಗ್ತಿಲ್ಲ. ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಮನ್ಸ್ ಯಾಕೋ ಒಪ್ತಾ ಇಲ್ಲ. ನಿನ್ ಜಾಗದಲ್ಲಿ ಯಾರೇ ಇದ್ರೂ ಹೀಗೆ ಇರುತ್ತೆ ವಸು. ಆದ್ರೆ ಪರಿಸ್ಥಿತಿ ಕೈ ಮೀರಿದ್ರೆ ನಿನ್ ಜೀವನ ನಿನ್ ಕೈಲಿರಲ್ಲ. ನಿರ್ಧಾರ ತಗೊಂಡಿಲ್ಲ ಅಂದ್ರೆ ನಿನ್ ಈ ಹೊಸ ಜೀವನ ನರ್ಕ ಆಗ್ಬಿಡತ್ತೆ. ಯಾವ ನಿರ್ಧಾರ ತಗೋಬೇಕು? ವಸು ಅಕ್ಕನ ಜೀವನ ಯಾಕೆ ನರ್ಕ ಆಗತ್ತೆ? ಸ್ವಲ್ಪ ನನಗೂ ಅರ್ಥ ಆಗೋ ಹಾಗೆ ಮಾತಾಡ್ಬೋದಲ್ವಾ? ಬರೀ ನಿನ್ ಬಗ್ಗೆ ಮಾತ್ರ ಅಲ್ಲ, ರಾಕಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಅವನಿನ್ನು ತುಂಬಾ ಚಿಕ್ಕವನು. ಅಭಿ ಅವಶ್ಯಕತೆ ಮತ್ತೆ ಕುಟುಂಬದ ಅವಶ್ಯಕತೆ ಅವನಿಗೆ ತುಂಬಾನೇ ಇದೆ. ನಿನ್ ಸಂತೋಷ, ರಾಕಿ ಭವಿಷ್ಯ ಎರಡು ನೀನ್ ತಗೊಳ್ಳೋ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿದೆ. ನಿನ್ ಅಕ್ಕ ಆಗಿ ಹೇಳ್ತಿದ್ದೀನಿ, ಚೆನ್ನಾಗಿ ಯೋಚನೆ ಮಾಡಿ ಬೇಗ ಒಂದ್ ನಿರ್ಧಾರ ತಗೋ. ಅಭಿನೂ ತುಂಬಾ ಸಂತೋಷವಾಗಿರ್ತಾನೆ. ಈ ವಸು ಅಕ್ಕ ಯಾವ ನಿರ್ಧಾರ ತಗೋಬೇಕು? ತಗೋ, ಮಕ್ಳಿಗೆ ಕೊಟ್ಬಾ. ಜಯಂತಿ, ನನ್ನ ತಡಿಬೇಡ್ರಿ. ಈ ರಾಕಿಯಿಂದಾನೇ ಅಲ್ವಾ ಅವತ್ತು ಅಬಿಗೆ ಬುಲೆಟ್ ಏಟ್ ಬಿದ್ದಿದ್ದು? ಇವಾಗ್ಲೂ ಇವರಿಂದಾನೇ ಅಲ್ವಾ ಅಬಿಗೆ ಶಾಕ್ ಹೊಡೆದಿದ್ದು? ಇಷ್ಟು ಸಾಲ್ದು ಅಂತ ಇನ್ನು ಏನ್ ಗಂಡ ಹತ್ರ ತರ್ತಾನೆ ಏನೋ. ಚಿಕ್ಕ ಹುಡುಗ, ಅವನ್ಗೇನ್ ಗೊತ್ತಾಗತ್ತಮ್ಮ? ಚಿಕ್ಕೋರು ಚಿಕ್ಕೋರಾಗಿರ್ಬೇಕು ಬಾವ. ದೊಡ್ಡೋರ್ ವಿಷಯ ಅಲ್ಲ ಯಾಕ ಅವನ್ಗೆ? ಟಿವಿ ಹಾಕು ಅನ್ನೋದು ದೊಡ್ಡ ವಿಷಯನಾ? ಏನ್ ಮಾತಾಡ್ತಿದ್ಯಾ ಹಾರಿಕಾ? ಯಾಕೆ ಟಿವಿ ನೋಡ್ದೆ ಇದ್ರೆ ಸತ್ತೋಗ್ತಾರ? ಆಟ ಆಡ್ಕೊಂಡಿರ್ಬೋದಾಗಿತ್ತಲ್ಲ. ಇಲ್ಲ ಅಂದಿದ್ರೆ ಈ ರೀತಿ ಆಗ್ತಾ ಇತ್ತಾ? ರಾಕಿ ಗೊತ್ತಿಲ್ಲದೆ ತಪ್ಪು ಮಾಡಿದಾನತ್ತೆ, ಬೇಕಂತೇನು ಮಾಡಿಲ್ಲ ಅಲ್ವಾ? ಎಲ್ರು ಈಗ ರಾಕಿನ ಸಪೋರ್ಟ್ ಮಾಡ್ಕೊಂಡು ನನಗೆ ಹೇಳೋದಕ್ ಬರ್ಬೇಡಿ. ಮೊದ್ಲು ಈ ಮನೇಲಿ ಏನಾಗ್ತಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯಾರಿಂದ ತೊಂದರೆಗಳಾಗ್ತಾ ಇದೆ ಅಂತ ಒಂದ್ಸರಿ ನೋಡಿ. ಬಸ್ಸು, ನಿನ್ನ ಮಗ 2 ದಿನ ಹಾಸ್ಟೆಲ್ ಇದ್ದಿದ್ದಕ್ಕೆ ನಿನ್ನ ಪ್ರಾಣ ಹೋದಾಗಿ ವಿಲವಿಲ ಅಂತ ಒದ್ದಾಡ್ಬಿಟ್ಟೆ ಅಲ್ಲ?
ಅದೇ ನನ್ನ ಮಗ ನಿನ್ನ ಮಗನಿಂದ ಪ್ರತಿ ಸಲ ತೊಂದರೆಗೆ ಸಿಕ್ಕಾಕೊಳ್ತಾ ಇದ್ರೆ ನನಗೆ ಇನ್ನೆಷ್ಟು ನೋವಾಗ್ಬೇಕು ಹೇಳು. ಈ ತೊಂದರೆಗಳೆಲ್ಲ ಹೇಗಾಗ್ತಾ ಇದೆ ಅಂತ ನಿನಗೆ ಗೊತ್ತಿಲ್ವಾ? ದೊಡ್ಡವ್ರು ಹೇಳಿದ್ರು ನಿನಗೆ ಅರ್ಥ ಆಗ್ತಿಲ್ವಾ? ನಿಮ್ ಹಠ ನಿಮ್ದೇ ಆದ್ರೆ ನಮ್ಗೇನಾದ್ರೂ ಆದ್ರೆ ನಿಮಗ್ ಸಂಬಂಧನೇ ಇಲ್ವಾ? ಜಯಂತಿ, ಅಭಿಗೆ ಏನು ಆಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಎದ್ದು ಕೂರ್ತಾನೆ. ಸುಮ್ನೆ ಟೆನ್ಷನ್ ಮಾಡ್ಕೊಂಡು ಏನೇನೋ ಮಾತಾಡ್ಬೇಡ. ಅಭಿಗೆ ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗುತ್ತೆ. ಆಗ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಆದ್ರೆ ಅದಲ್ಲ ರೀ ವಿಷಯ. ಈ ತರ ಇನ್ನು ಎಷ್ಟು ದಿನ ಅಂತ ಹೀಗೆ ಪ್ರತಿದಿನ ಒಂದ್ ಸಾವಿನ ಜೊತೆ ಹೋರಾಡ್ಬೇಕಾ? ನಾವು ಹೀಗೆ ನೋವು ಅನುಭವಿಸ್ಬೇಕಾ? ಇದಕ್ಕೆ ಮುಕ್ತಾಯ ಅನ್ನೋದೇ ಇಲ್ವಾ? ಮಮ್ಮಿ, ಡ್ಯಾಡಿಗಿನ್ನು ಪ್ರಜ್ಞೆ ಯಾಕೆ ಬಂದಿಲ್ಲ ಮಮ್ಮಿ? ಡ್ಯಾಡಿ ಎದ್ದೇಳಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ, ಕಣ್ಣು ತೆಗೀರಿ ಡ್ಯಾಡಿ, ನೀವ್ ನಂಗೆ ಬೇಕು ಡ್ಯಾಡಿ, ಮಾತಾಡಿ ಡ್ಯಾಡಿ. ಡ್ಯಾಡಿ ಪ್ಲೀಸ್ ಡ್ಯಾಡಿ, ಸಾರಿ ಡ್ಯಾಡಿ, ಯಾವತ್ತು ಟಿವಿ ಹಾಕಿ ಅಂತ ಹೇಳಲ್ಲ ಡ್ಯಾಡಿ, ಇದೆಲ್ಲ ನನ್ನಿಂದಾನೇ ಆಗಿದ್ದು. ಪ್ಲೀಸ್ ಡ್ಯಾಡಿ ಎದ್ದೇಳಿ ಡ್ಯಾಡಿ, ಭಯ ಆಗ್ತಿದ್ದೆ ಡ್ಯಾಡಿ, ಎದ್ದೇಳಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ, ಎದ್ದೇಳಿ ಡ್ಯಾಡಿ, ಡ್ಯಾಡಿ ಎದ್ದೇಳಿ ಡ್ಯಾಡಿ, ನನ್ ಜೊತೆ ಮಾತಾಡಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ, ನೀವಂದ್ರೆ ನನಗೆ ತುಂಬಾ ಇಷ್ಟ ಡ್ಯಾಡಿ. ನೀವು ಕಣ್ಣು ಬಿಡಲ್ಲ ಅಂತ ಅನು ಕೀರ್ತಿ ಅಳ್ತಿದ್ದಾರೆ. ಪ್ಲೀಸ್ ಡ್ಯಾಡಿ ಎದ್ದೇಳಿ ಡ್ಯಾಡಿ. ಏನ್ ಪಾವನಿ, ನಮ್ಮ ಅಭಿ ಬಗ್ಗೆ ಯೋಚಿಸ್ತಿದ್ಯಾ? ಅಭಿಗೆ ಏನೂ ಆಗಲ್ಲ. ಅಭಿಗೇನೂ ಆಗಲ್ಲ ಅಂತ ನಂಗೂ ಗೊತ್ತು ರೀ. ನಾನ್ ಯೋಚನೆ ಮಾಡ್ತಿರೋದು ರಾಕಿ ಮತ್ತೆ ವಸು ಬಗ್ಗೆ. ಪಾಪ ಅವ್ರ ತಪ್ಪೇನಿಲ್ದೇ ಇದ್ರು ಬಯಸ್ಕೋತಾ ಇದ್ದಾರೆ, ಆಪಾದನೆ ಹೊರ್ತಾ ಇದ್ದಾರೆ. ಹೌದು ಪಾವನಿ, ಅಮ್ಮ ಅವ್ರಿಗೆ ಚುಚ್ಚಿ ಮಾತಾಡಿದ್ರು, ಅವಮಾನ ಮಾಡಿದ್ರು, ಸಹಿಸ್ಕೊಂಡಿದ್ದಾರೆ. ಅದನ್ನ ನೋಡಿ ನನ್ ಬೇಜಾರಾಗ್ತಾ ಇರೋದು. ಅತ್ತೆ ಯಾಕೆಂಗ್ ಆಡ್ತಿದ್ದಾರೆ ಅಂತ ನನ್ಗೂ ಗೊತ್ತಾಗ್ತಿಲ್ಲ ರೀ. ಈ ವಿಷಯದಲ್ಲಿ ಮಾವನೂರ್ ಕೂಡ ಯಾಕೆ ಸುಮ್ನಿದ್ದಾರೆ? ಅಮ್ಮನ್ ಮಾತಿಗೆ ಅಪ್ಪ ಎದುರು ಮಾತಾಡಲ್ಲ ಅಂತ ನಿನಗೆ ಗೊತ್ತಲ್ವಾ ಪಾವನಿ?
ಗೊತ್ತು ರೀ, ಆದ್ರೆ ವಸೂರಾಕಿ ವಿಷಯದಲ್ಲಿ ಅತ್ತೆ ಮಾಡ್ತಿರೋದು ತಪ್ಪಲ್ವಾ? ಪಾಪ ವಸುಗೆ ಜೀವನ್ ಪರ್ಯಂತ ಕಷ್ಟನೇ. ಆದ್ರೆ ಕಡೆ ಪಕ್ಷ ಇಲ್ಲಾದ್ರೂ ಸುಖವಾಗಿರ್ತಾಳೆ ಅಂದ್ರೆ ಇಲ್ಲೂ ಬೇಡ್ದಿದ್ ವಿಷಯಕ್ಕೆ ವಸು ಖುಷಿ ಎಲ್ಲ ಹಾಳಾಗ್ತಿದೆ. ಅಭಿ ಅಂತ ಒಳ್ಳೆ ಗಂಡ ಇದ್ರೂನು ವಸು ನೋವು ಕಮ್ಮಿನೇ ಆಗ್ತಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರೀ. ವಸುಗ್ ಹೇಗ್ ಸಮಾಧಾನ ಮಾಡ್ಬೇಕೋ, ಅವಳಿಗೆ ಹೇಗ್ ಧೈರ್ಯ ಹೇಳ್ಬೇಕು ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ ರೀ. ವಸುದ್ ಹಾಗಿರ್ಲಿ ರೀ, ಪಾಪ ರಾಕಿ ಅವನಿನ್ನೂ ತುಂಬಾ ಚಿಕ್ಕವನು. ಅವನಿಗೆ ಯಾಕೆ ಬೈತಿದ್ದಾರೆ ಅಂತ ಕೂಡ ಅವನಿಗೆ ಗೊತ್ತಿರಲ್ಲ. ಯಾವ್ದು ಒಳ್ಳೇದು ಕೆಟ್ಟದು ಅಂತ ಗೊತ್ತಿಲ್ಲದೆ ಇರೋ ವಯಸ್ಸಲ್ಲಿ ಅತ್ತೆ ಅವನನ್ನ ಬೈತಿದ್ರೆ ತುಂಬಾ ನೋವಾಗುತ್ತೆ. ರಾಕಿ ಗೌರಪ್ಪ ಹೇಗಿದ್ದಾನೆ ಅಂತಾನೂ ಗೊತ್ತಿಲ್ಲ. ಅಭಿನೇ ಅವರಪ್ಪ ಅನ್ಕೊಂಡಿದ್ದಾನೆ. ಅಭಿ ಅಂದ್ರೆ ಅವನಿಗೆ ಪ್ರಾಣ ರೀ. ಯಾವಾಗ್ಲೂ ಅಭಿ ಹಿಂದನೆ ಡ್ಯಾಡಿ ಡ್ಯಾಡಿ ಅಂತ ಓಡಾಡ್ತಿರ್ತಾನೆ. ಅಂತದ್ರಲ್ಲಿ ಬೇಕಂತ ಅಭಿಗ್ ಅಪಾಯ ಮಾಡ್ತಾನ. ಅವನಿಂದನೇ ಅಭಿಗ್ ಹೀಗಾಗಿದೆ ಅಂತ ಅತ್ತೆ ಅವನಿಗೆ ಬೈತಿದ್ರೆ ಪಾಪ ಆ ಪುಟ್ಟ ಮನ್ಸಿಗೆ ಎಷ್ಟು ಬೇಜಾರಾಗಿರ್ಬೇಕು. ಅವನ್ಗಾಗಿರೋ ನೋವ್ಗೆ ಅಭಿಗೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದಾನಲ್ಲ ರೀ. ಈ ಅಪ್ಪ ಕೂಡ ದೂರ ಆಗ್ತಾನೆ ಅಂತ ಎಷ್ಟು ಭಯ ಪಟ್ಟಿರ್ಬೇಕಲ್ವಾ? ವಸು ಕೂಡ ಅವನನ್ನ ಸಮಾಧಾನ ಮಾಡಕ್ಕಾಗ್ತಿಲ್ಲ ಅಂದ್ರೆ ಅವನ್ ನೋವು ಎಷ್ಟು ದೊಡ್ಡದು ಅಂತ ಆ ದೇವ್ರಿಗೆ ಅರ್ಥ ಆಗ್ಬೇಕು ರೀ. ದೇವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವರಿಬ್ಬರನ್ನ ನೀನಂತೂ ಅರ್ಥ ಮಾಡ್ಕೊಂಡಿದ್ಯಾ ಪಾವನಿ.